ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಉಷಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಶಿಕ್ಷಣ ಇಲಾಖೆಯಿಂದ ಶಾಲೆ ಮಕ್ಕಳಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಇದೆ ಅಂತಲೇ ಹೇಳ್ಬೋದು. ಇದು ಮಕ್ಕಳಿಗೆ ಮಾತ್ರ ಅಲ್ಲ, ಪೇರೆಂಟ್ಸ್ಗೂ ಕೂಡ ಖುಷಿ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇದ್ರ ಬಗ್ಗೆ ಕಂಪ್ಲೀಟಾಗಿ ಡೀಟೇಲ್ಸ್ನ ಕೊಡ್ತೀನಿ. ಅದಕ್ಕೆ ಮುಂಚೆ ಯಾರ್ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅಥವಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದಲ್ಲಿ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಅಂದರೆ ಉಷಾಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಬೆಲ್ ಐಕನಲ್ಲೂ ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡಿ. ಆವಾಗ ನಿಮಗೆ ನೋಟಿಫಿಕೇಷನ್ಸ್ ಬಂದಿರುತ್ತೆ. ನಿಮ್ಮ ಫ್ರೀ ಟೈಮಲ್ಲಿ ನನ್ನ ಎಲ್ಲ ವೀಡಿಯೋಸ್ನ ನೋಡ್ಬೋದು. ನಿಮಗೆ ನನ್ನ ಚಾನಲಲ್ಲಿ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರದಿಂದ ಬರುವಂತಹ ಹೊಸ ಅಪ್ಡೇಟ್ಸ್ಗಳಾಗಿರ್ಬೋದು, ಹೊಸ ಯೋಜನೆಗಳ ಬಗ್ಗೆ ಮಾಹಿತಿ ಆಗಿರ್ಬೋದು, ಪೋಸ್ಟ್ ಆಫೀಸ್ನ ಸ್ಕೀಮ್ಸ್ಗಳ ಬಗ್ಗೆ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ನಾನು ಅಪ್ಡೇಟ್ ಮಾಡ್ತಿರ್ತೀನಿ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಹೌದು, ಶಾಲೆ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಇಲಾಖೆಯಿಂದ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತ ಹೇಳಿದೆ. ಏನಪ್ಪ ಅದು ಅಂತಂದರೆ, ಪ್ರತಿ ಶನಿವಾರ ಸ್ಕೂಲ್ ಇದ್ದಾಗ ಟೈಮಿಂಗ್ಸ್ ಬೇಗ ಇರುತ್ತೆ. ಅಂದರೆ ಶನಿವಾರ ಹಾಫ್ ಡೇ ಇರೋದ್ರಿಂದ ಬೆಳಗ್ಗೆ ಬೇಗ ಸ್ಕೂಲ್ಗೆ ಹೋದರೆ ಹಾಫ್ ಡೇ ಮಧ್ಯಾಹ್ನ ಬೇಗ ಬರ್ಬೋದು ಅಂದ್ಬಿಟ್ಟು ಶನಿವಾರದ ಟೈಮಲ್ಲಿ ಬೇಗನೆ ಸ್ಕೂಲ್ ಇರ್ತಾಯಿತ್ತು. ಬಟ್ ಇವಾಗ ಪೇರೆಂಟ್ಸ್ ರಿಕ್ವೆಸ್ಟ್ ಮೇರೆಗೆ ನಮ್ಮ ಶಿಕ್ಷಣ ಇಲಾಖೆಯವರು ಟೈಮಿಂಗ್ಸ್ನ ಬದಲಾವಣೆ ಮಾಡಿದ್ದಾರೆ. ಶನಿವಾರದೊತ್ತು ಇನ್ಮೇಲೆ ಬೇಗ ಸ್ಕೂಲಿಗೆ ಹೋಗಬೇಕು ಅನ್ನೋ ಅವಶ್ಯಕತೆ ಇಲ್ಲ, ಟೈಮಿಂಗ್ಸ್ನ ಚೇಂಜ್ ಮಾಡಿದ್ದಾರೆ. ತುಂಬ ಜನ ಪೇರೆಂಟ್ಸ್ ಸರ್ಕಾರಕ್ಕೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದರಿಂದ ಈ ಒಂದು ಚೇಂಜಸ್ನ ತಂದಿದ್ದಾರೆ. ಇನ್ನು ಮುಂದೆ ಪ್ರತಿ ಶನಿವಾರ ಬೆಳಗ್ಗೆ ಸ್ಕೂಲು 8:30ಇಂದ 12:30ವರೆಗೂ ಸ್ಕೂಲ್ ನಡೆಯುತ್ತೆ. ಈ ಒಂದು ರೂಲ್ಸು ಎಲ್ಲರಿಗೂ ಕೂಡ ಅಪ್ಲೈ ಆಗುತ್ತೆ. ಅಂದರೆ ಪ್ರೈವೇಟ್ ಸ್ಕೂಲ್ ಆಗಿರ್ಬೋದು, ಗೌರ್ಮೆಂಟ್ ಸ್ಕೂಲ್ ಆಗಿರ್ಬೋದು, ಏಡೆಡ್ ಸ್ಕೂಲ್ಗಳಿಗಾಗಿರ್ಬೋದು, ಪ್ರತಿಯೊಂದು ಸ್ಕೂಲ್ಗಳಿಗೂ ಕೂಡ ಸರ್ಕಾರದಿಂದ ಆದೇಶ ಹೊರಡುತ್ತೆ. ಸೊ ನಿಮಗೆ ನೆಕ್ಸ್ಟ್ ಶನಿವಾರದಿಂದ ಮೇ ಬಿ ಎಲ್ಲರಿಗೂ ಕೂಡ ಸರ್ಕ್ಯುಲೇಟ್ ಆದಮೇಲೆ ಇನ್ನು ಮುಂದೆ ಶನಿವಾರ ಬೇಗ ಹೋಗ್ಬೇಕಪ್ಪ ಅನ್ನೋ ತಲೆನೋವು ಮಕ್ಕಳಿಗೂ ಇರೋದಿಲ್ಲ, ಹಾಗೆ ಬೇಗ ಕಳಿಸ್ಬೇಕಲ್ಲ ಎಫ್ಸಿನ ತಲೆನೋವು ಪೇರೆಂಟ್ಸ್ಗೂ ಕೂಡ ಇರೋದಿಲ್ಲ. ಪ್ರತಿ ಶನಿವಾರ 8:30ಇಂದ 12:30ವರೆಗೂ ಸ್ಕೂಲ್ ಮಾಡಬೇಕು ಅನ್ನೋ ಆದೇಶನ ಎಲ್ಲ ಸ್ಕೂಲ್ಗೂ ಕೂಡ ಕಳಿಸ್ತಾ ಇದ್ದಾರೆ ನಮ್ಮ ಶಿಕ್ಷಣ ಇಲಾಖೆಯಿಂದ. ಈ ಒಂದು ಚೇಂಜಸ್ ತರ್ತಿರೋದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ಅಂತ ನನಗೆ ಕಮೆಂಟ್ ಮಾಡಿ. ಮುಂಚೆ ಎದ್ದಿದ್ದ ಟೈಮಿಂಗ್ಸ್ ಚೆನ್ನಾಗಿತ್ತಾ ಅಥವಾ ಇವಾಗ ಓಕೆ ನಿಧಾನಕ್ಕೆ ಎದ್ದು ಹೋಗ್ಬೋದು ಪರವಾಗಿಲ್ಲ ಅಂತ ಅನಿಸುತ್ತಾ? ಪೇರೆಂಟ್ಸ್ಗಾಗಿರ್ಬೋದು ಹಾಗೆ ಸ್ಟೂಡೆಂಟ್ಸ್ಗಾಗಿರ್ಬೋದು ಏನು ನಿಮ್ಮ ಒಪಿನಿಯನ್ ಅಂತ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸೋದನ್ನ ಮರಿಬೇಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಹೋಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಗೃಹಲಕ್ಷ್ಮಿ ಯೋಜನೆಯಿಂದಾಗಿರ್ಬೋದು, ಗೃಹಜ್ಯೋತಿ ಯೋಜನೆಯಿಂದಾಗಿರ್ಬೋದು ಏನೇನೆಲ್ಲ ಹೊಸ ಅಪ್ಡೇಟ್ಸ್ ಬಂದಿದೆ ಅಂತ ಈಗ ಆಲ್ರೆಡಿ ಹಿಂದಿನ ವೀಡಿಯೋಸಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಪ್ಲೀಸ್ ಅದನ್ನ ಒಂದು ಸರಿ ಚೆಕ್ ಮಾಡಿ. ಈ ಒಂದು ಗೃಹಲಕ್ಷ್ಮಿ ಪರಿಷ್ಕರಣೆ ಯಾವ ರೀತಿ ಆಗ್ತಾಯಿದೆ ಅಂದರೆ ನೀವೇ ಹೋಗಿ ಅರ್ಜಿ ಸಲ್ಲಿಸಬೇಕಾ ಅಥವಾ ಮನೆಗೆ ಅಧಿಕಾರಿಗಳು ಬರ್ತಾರಾ, ಏನೆಲ್ಲ ಡಾಕ್ಯುಮೆಂಟ್ನ ತೊಗೊಂಡು ಹೋಗಬೇಕು, ಏನೇನೆಲ್ಲ ಕ್ವಶನ್ಸ್ನ ಕೇಳ್ತಾರೆ, ಪ್ರತಿಯೊಂದನ್ನು ಕೂಡ ನಾನು ಹಿಂದಿನ ವೀಡಿಯೋದಲ್ಲಿ ಡೀಟೇಲಾಗಿ ಮಾಡಿ ತಿಳಿಸಿದ್ದೀನಿ. ಸೊ ಆ ವಿಡಿಯೋನ ಕೂಡ ಚೆಕ್ ಮಾಡಿ. ವಿಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಅವಾಗ ನಿಮಗೂ ನನಗೂ ಕೂಡ ಹೆಲ್ಪ್ ಆಗುತ್ತೆ. ನನ್ನ ವೀಡಿಯೋಸ್ ಇನ್ನೂ ಜಾಸ್ತಿ ಜನಕ್ಕೆ ರೀಚ್ ಆಗುತ್ತೆ. ಹಾಗೆ ನಿಮ್ಮ ಒಪಿನಿಯನ್ನ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸೋದನ್ನ ಮರಿಬೇಡಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ.